ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಿಮ್ಗೆ ತುಂಬಾ ಹೇರ್ ಫಾಲ್ ಆಗ್ತಿದ್ರೆ, ತುಂಬಾ ಕೂದಲು ಸಣ್ಣ ಆಗ್ತಿದೆ, ಡ್ರೈ ಆಗ್ತಿದೆ, ಹೇಗ್ ಮ್ಯಾನೇಜ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಂತಂದ್ರೆ ಈ ವಿಡಿಯೋಲಿ ನಾನು ಸೊಲ್ಯೂಷನ್ಸ್ ಕೊಡ್ತೀನಿ. ಈ ಎಲ್ಲಾ ಪ್ರಾಡಕ್ಟ್ಸ್ ನಾನು ಖುದ್ದಾಗಿ ಯೂಸ್ ಮಾಡಿರೋಂಥದ್ದು. ಸೊ ಖಂಡಿತವಾಗೂ ನಿಮ್ಗೆ ಹೆಲ್ಪ್ ಆಗುತ್ತೆ. ನಿಮ್ ಹೇರ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಕ್ಕೆ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಹಾಗೆ ನಿಮ್ ಹೇರ್ ಟೈಪ್ ಪ್ರಕಾರವಾಗಿ ನಾನು ಪ್ರಾಡಕ್ಟ್ಸ್ನ ಸಜೆಸ್ಟ್ ಮಾಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ, ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಹೋಗಿ 1 ನಿಮಿಷ ಕೊಟ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ, ನಾನು ಹಾಕೋ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸೊ ಇನ್ ತಡ ಮಾಡ್ದಂಗೆ ಸ್ಟಾರ್ಟ್ ಮಾಡೋಣ ವಿಡಿಯೋನ. ನಿಮ್ಗೆ ತುಂಬಾ ಹೇರ್ ಫಾಲ್ ಆಗ್ತಿದ್ರೆ, ತುಂಬಾ ಕೂದಲು ಸಣ್ಣ ಆಗ್ತಿದೆ, ವಾಲ್ಯೂಮ್ ಇಲ್ಲ, ಹಾಗೆ ಆಯಿಲಿ ಸ್ಕ್ಯಾಲ್ಪ್ ಇದ್ರೆ ಅಂದ್ರೆ ಬುಡದಲ್ಲಿ ಜಾಸ್ತಿ ಆಯಿಲ್ ಜನರೇಟ್ ಆಗ್ತಿದ್ರೆ ಅಂತವ್ರಿಗೆ ನಾನು ಸಜೆಸ್ಟ್ ಮಾಡೋದು ನ್ಯಾಚುರಲಿ ಆಂಟಿ ಹೇರ್ ಫಾಲ್ ಶಾಂಪೂ. ಇದರಲ್ಲಿ ರೋಸ್ಮೆರಿ ಇದೆ, ಜಿನ್ಸೆಂಗ್ ಇದೆ. ಸೊ ಇದು ಹೇರ್ ಗ್ರೋತ್ಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಹಾಗೆ ವಿದಿನ್ 3 ವಾಷಸ್ ನಿಮ್ಗೆ ಹೇರ್ ಫಾಲ್ ಕಂಟ್ರೋಲ್ ಆಗ್ತಾ ಬರುತ್ತೆ. ನನಗೆ ಇದು ವಿದಿನ್ 1 or 2 ವಾಷಸ್ ಅಲ್ಲೇನೆ ತುಂಬಾ ಕೂದಲು ಏನೋ ಉದುರ್ತಿತ್ತಲ್ಲ, ಅದೆಲ್ಲ ರೆಡ್ಯೂಸ್ ಆಗಿದೆ. ಅಂದ್ರೆ ಕ್ವಾಂಟಿಟಿಯಲ್ಲಿ ರೆಡ್ಯೂಸ್ ಆಗಿದೆ. ಸೊ ನಾನು ಖಂಡಿತವಾಗೂ ಇದನ್ನ ನೀವು ಸಜೆಸ್ಟ್ ಮಾಡ್ತೀನಿ. ಇದರಲ್ಲಿ ಪ್ಯಾರಾಬೆನ್ಸ್ ಇಲ್ಲ, ಸಲ್ಫೇಟ್ಸ್ ಕೂಡ ಇಲ್ಲ. ಸೊ ಹಾಗಾಗಿ ನಿಮ್ಮ ಕೂದಲಿಗೆ ಜಾಸ್ತಿ ಇದು ಎಫೆಕ್ಟ್ ಮಾಡಕ್ ಹೋಗಲ್ಲ. ಆಮೇಲೆ ಕೂದಲಲ್ಲಿ ಏನ್ ನ್ಯಾಚುರಲ್ ಆಯಿಲ್ ಇರತ್ತಲ್ಲ, ಸೊ ಅದನ್ನ ಕೂಡ ಕಮ್ಮಿ ಮಾಡಲ್ಲ. ಸಾಫ್ಟ್ನೆಸ್ ಕೂಡ ಹಂಗೆ ಮೇಂಟೈನ್ ಮಾಡುತ್ತೆ. ಹಾಗೆ ಏನೋ ಇಮಿಡಿಯೇಟ್ ಆಗಿ ಅದನ್ನ ಡ್ರೈ ಕೂಡ ಮಾಡಕ್ ಬಿಡಲ್ಲ. ಸೊ ನರಿಶ್ ಕೂಡ ಮಾಡುತ್ತೆ. ಇದರಲ್ಲಿ ರೋಸ್ಮೆರಿ ಇರೋದ್ರಿಂದ ನಿಮ್ ಹೇರ್ ರೀಗ್ರೋತ್ಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಇದ್ರದ್ದು ಅರೋಮಾ ಕೂಡ ತುಂಬಾನೇ ಚೆನ್ನಾಗಿದೆ. ರೋಸ್ಮೆರಿ ಅರೋಮಾ ಬರುತ್ತೆ. ಸೊ ತುಂಬಾನೇ ಚೆನ್ನಾಗಿ ಅನ್ಸುತ್ತೆ. ಇದು ಟೆಕ್ಸ್ಚರ್ ಕೂಡ ತುಂಬಾನೇ ಲೈಟ್ ಆಗಿದೆ. ಸೊ ಹೆವಿ ಅನ್ಸಲ್ಲ. ಆಮೇಲೆ ಕೂದಲನ್ನ ಕೂಡ ಫ್ಲಾಟ್ ಮಾಡಲ್ಲ, ಆಯ್ತಾ. ಚೆನ್ನಾಗಿರೋ ವಾಲ್ಯೂಮ್ ಕೊಡುತ್ತೆ. ಹಾಗೆ ಇದು ತುಂಬಾ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಸಿಗುತ್ತೆ. ಜಸ್ಟ್ 289 rupees ಅಲ್ಲಿ ಸಿಗುತ್ತೆ ಈ ಶಾಂಪೂ. ಸೊ ಖಂಡಿತವಾಗೂ ಈ ಶಾಂಪೂನ ಟ್ರೈ ಮಾಡಿ. ನಿಮಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಹೇರ್ ಫಾಲ್ ಕಂಟ್ರೋಲ್ ಅಲ್ಲಿ. ಜಾಸ್ತಿ ಹೇರ್ ಫಾಲ್ ಆಗ್ತಿದೆ, ಹೇರ್ ಫಾಲ್ ಕಂಟ್ರೋಲ್ ಆಗ್ತಿಲ್ಲ ಅನ್ನೋರ್ಗೆ ಈ ಶಾಂಪೂ ನಾನು ಸಜೆಸ್ಟ್ ಮಾಡ್ತೀನಿ. ಇದು ನಂಗೆ ತುಂಬಾನೇ ಹೆಲ್ಪ್ ಮಾಡಿದೆ, ನಿಮ್ಗೂ ಕೂಡ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ನಿಮ್ ಕೂದಲು ತುಂಬಾ ಡ್ರೈ ಆಗ್ತಿದೆ, ಅದ್ರಲ್ಲಿ ಜೀವನೇ ಇಲ್ಲ, ಕಂಡೀಷನ್ ಇಲ್ಲ, ಹೇಗ್ ಮ್ಯಾನೇಜ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ, ತುಂಬಾ ಫ್ರಿಜಿನೆಸ್ ಇರೋರಂತ ಕೂದಲಿಗೆ ನಾನ್ ಸಜೆಸ್ಟ್ ಮಾಡೋಂಥದ್ದು ಲವ್ ಬ್ಯೂಟಿ ಅಂಡ್ ಪ್ಲಾನೆಟ್ ಹೈಡ್ರೇಟ್ ಅಂಡ್ ನರಿಶ್ ರೇಂಜ್. ಇದೇನಕ್ಕೆ ನಾನು ಸಜೆಸ್ಟ್ ಮಾಡ್ತೀನಿ ಅಂತಂದ್ರೆ, ಇದರಲ್ಲಿ ಪೆಂಟಾವಿಟನ್ ಟೆಕ್ನಾಲಜಿ ಇದೆ. ಸೊ ಇದೇನಂತಂದ್ರೆ ಪ್ಲಾಂಟ್ ಬೇಸ್ಡ್ ಏನ್ ಪ್ರಾಡಕ್ಟ್ಸ್ ಇರತ್ತಲ್ಲ ಅದರಿಂದ ಮಾಡಿರೋ ಅಂತ ಏನೋ ಶಾಂಪೂ ಇದು. ಹಾಗೆ ಇದರಲ್ಲಿ ಹೈಬಿಸ್ಕಿಸ್ ಇದೆ. ಹೈಬಿಸ್ಕಿಸ್ ದಾಸವಾಳ ನಮ್ಗೆಲ್ಲ ಗೊತ್ತಿರೋಂಥದ್ದೇ. ಅದು ನ್ಯಾಚುರಲ್ ಕಂಡೀಷನರ್ ಆಗಿ ಹೆಲ್ಪ್ ಮಾಡುತ್ತೆ. ಸೊ ಅದು ಕೂಡ ಇದರಲ್ಲಿದೆ. ಸೊ ಫ್ರಿಜಿನೆಸ್, ತುಂಬಾನೇ ಡ್ರೈ ಆಗಿರೋ ಕೂದಲಿಗೆ ಇದು ತುಂಬಾ ಚೆನ್ನಾಗಿರೋ ಸಾಫ್ಟ್ನೆಸ್ ಕೊಡುತ್ತೆ. ಹಾಗೆ ಡ್ರೈ ಸ್ಕ್ಯಾಲ್ಪ್ ಇರೋರಿಗೆ, ತುಂಬಾ ಡ್ರೈ ಇದೆ, ಡ್ಯಾಂಡ್ರಫ್, ತುಂಬಾ ಡ್ರೈನೆಸ್ ಇರೋಂಥ ಸ್ಕ್ಯಾಲ್ಪ್ಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ತುಂಬಾ ಸಾಫ್ಟ್ ಮಾಡುತ್ತೆ ಹೇರ್ನ. ಹಾಗೆ ಫ್ರಿಜಿನೆಸ್ ಕೂಡ ಕನ್ಸಿಡರಬ್ಲಿ ರೆಡ್ಯೂಸ್ ಮಾಡುತ್ತೆ. ಕಂಟಿನ್ಯೂಸ್ ಆಗಿ ನೀವು ಯೂಸ್ ಮಾಡಿದ್ರೆ ಈ ಪ್ರಾಡಕ್ಟ್ಸ್ ತುಂಬಾನೇ ಚೆನ್ನಾಗಿ ವರ್ಕ್ ಆಗುತ್ತೆ. ಇದ್ರಲ್ಲಿ ಕೂಡ ಸಲ್ಫೇಟ್ಸ್, ಪ್ಯಾರಾಬಿನ್ಸ್ ಇಲ್ಲ. ಸೊ ಕೆಮಿಕಲ್ ಫ್ರೀ ಇರೋಂಥ ಪ್ರಾಡಕ್ಟ್ ಇರೋದ್ರಿಂದ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ನಮ್ ಕೂದಲಿರೋ ಫ್ರಿಜಿನೆಸ್, ಡ್ರೈನೆಸ್ನೆಲ್ಲ ರೆಡ್ಯೂಸ್ ಮಾಡಕ್ಕೆ. ಇವಾಗ ಪೊಲ್ಯೂಷನ್ ಎಲ್ಲ ಜಾಸ್ತಿ ಆಗಿರೋದ್ರಿಂದ ತುಂಬಾನೇ ಡ್ರೈ ಆಗುತ್ತೆ ಕೂದಲು. ಸೊ ಅದನ್ನೆಲ್ಲ ಕಮ್ಮಿ ಮಾಡಕ್ಕೆ ಈ ಶಾಂಪೂ ತುಂಬಾನೇ ಹೆಲ್ಪ್ ಮಾಡುತ್ತೆ. ಇದು ಕೂಡ ತುಂಬಾ ಅಫೋರ್ಡಬಲ್ ರೇಂಜ್ ಅಲ್ಲಿ ಸಿಗುತ್ತೆ. 344 rupeesಗೆ ಇಷ್ಟು ದೊಡ್ಡ ಬಾಟಲ್ ಸಿಗುತ್ತೆ. ಆರಾಮಾಗಿ ನಿಮ್ಗೆ ಏನೋ ಮಂತ್ಸ್ ಟುಗೆದರ್ ಬರುತ್ತೆ ಇದು. ಸೊ ತುಂಬಾ ಡ್ರೈ ಫ್ರಿಜಿ ಇರೋರು ಖಂಡಿತವಾಗೂ ಇದನ್ನ ಟ್ರೈ ಮಾಡಿ. ಈ ಎರಡು ಪ್ರಾಡಕ್ಟ್ಸ್ ಕೂಡ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಅಂತ ಮಾಡಿರೋದು, ಅಫೋರ್ಡಬಲ್ ರೇಂಜ್ ಅಲ್ಲಿ ಕೂಡ ಇದೆ. ಸೊ ಹೇರ್ ಫಾಲ್ ಕಂಟ್ರೋಲ್ಗೆ ನ್ಯಾಚುರಲಿ ಶಾಂಪೂ ಟ್ರೈ ಮಾಡಿ. ತುಂಬಾ ಡ್ರೈ ಫ್ರಿಜಿನೆಸ್ ಇರೋರಿಗೆ ಲವ್ ಬ್ಯೂಟಿ ಅಂಡ್ ಪ್ಲಾನೆಟ್ ಟ್ರೈ ಮಾಡಿ, ಖಂಡಿತವಾಗೂ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಕಂಡೀಷನರ್ ಬಂದ್ರೆ ನಾನ್ ರೆಕಮೆಂಡ್ ಮಾಡೋದು ಲಾರಿಯಲ್ ಹೈಲುರಾನ್ ಮಾಯಿಶ್ಚರ್. ಸೊ ಇದು ನನಗೆ ತುಂಬಾ ಇಷ್ಟ ಆಗಿರೋ ಕಂಡೀಷನರ್. ಇದು ಆಲ್ರೆಡಿ ನೀವು ನೋಡ್ತಿರ್ಬೋದು, ಜಸ್ಟ್ ಇಷ್ಟು ಪಾರ್ಟ್ ಮಾತ್ರ ಮಿಕ್ಕಿದೆ, ಇಷ್ಟು ನಾನು ಖಾಲಿ ಮಾಡಿದೀನಿ. ನನಗೆ ತುಂಬಾ ಇಷ್ಟ ಆಗೋ ಕಂಡೀಷನರ್ ಇದು. ಯಾಕಂದ್ರೆ ಇದು ತುಂಬಾ ಸಾಫ್ಟ್ ಮಾಡುತ್ತೆ. ಜಸ್ಟ್ 1 to 2 minutes ನೀವು ನಿಮ್ ಹೇರ್ ಸ್ಟ್ಯಾಂಡ್ಸ್ ಮೇಲೆ ಇಡ್ಬೇಕಷ್ಟೇನೆ. ವಾಶ್ ಮಾಡಾದ್ಮೇಲೆ ತುಂಬಾನೇ ಚೆನ್ನಾಗಿ ಫ್ರಿಸ್ ಕಂಟ್ರೋಲ್ ಮಾಡುತ್ತೆ, ಕಂಡೀಷನ್ ಮಾಡುತ್ತೆ, ಹಾಗೆ ತುಂಬಾ ಸಾಫ್ಟ್ ಮಾಡುತ್ತೆ. ನೀವು ಇದನ್ನ ಆಯಿಲಿ ಸ್ಕ್ಯಾಲ್ಪ್ ಇರೋರು ಸ್ಕ್ಯಾಲ್ಪ್ ಹತ್ರ ಎಲ್ಲ ಹಚ್ಕೊಳಕ್ ಹೋಗ್ಬೇಡಿ. ಜಸ್ಟ್ ನೀವು ಹೇರ್ ಸ್ಟ್ಯಾಂಡ್ಸ್ ಹಚ್ಕೊಳ್ಳಿ. ಯಾಕಂದ್ರೆ ಆಯಿಲಿ ಸ್ಕ್ಯಾಲ್ಪ್ ಇರೋರಿಗೆ ಇದು ಇನ್ನೂ ಜಾಸ್ತಿ ಆಯಿಲ್ ಮಾಡ್ಬೋದು. ಯಾಕಂದ್ರೆ ತುಂಬಾ ಜಾಸ್ತಿ ಕ್ರೀಮಿ ಟೆಕ್ಸ್ಚರ್ ಇರೋದ್ರಿಂದ ಇದು ಆಯಿಲಿ ಸ್ಕ್ಯಾಲ್ಪ್ಗೆ ಇನ್ನೂ ಜಾಸ್ತಿ ಆಯಿಲ್ ಜಾಸ್ತಿ ಮಾಡುತ್ತೆ. ಸೊ ಹಾಗಾಗಿ ಜಸ್ಟ್ ಸ್ಟ್ಯಾಂಡ್ಸ್ ಅಲ್ಲಿ ಮಾತ್ರ ಅಪ್ಲೈ ಮಾಡ್ಕೊಳ್ಳಿ. ಜಸ್ಟ್ 1 to 2 minutes ಅಲ್ಲಿ ತುಂಬಾ ಸಾಫ್ಟ್ ಇರೋ ಟೆಕ್ಸ್ಚರ್ ಬರುತ್ತೆ. ನಂಗೆ ತುಂಬಾ ಇಷ್ಟ ಆಗಿರೋ ಅಂತ ಏನೋ ಕಂಡೀಷನರ್ ಇದು.
ತುಂಬಾ ಅಫೋರ್ಡಬಲ್ ಕೂಡ ಇದೆ. 190 ರುಪೀಸ್ ಹತ್ರ ಏನೋ ಸಿಗತ್ತೆ ಇದು ಕಂಡೀಷನರ್. ತುಂಬಾ ಚೆನ್ನಾಗಿದೆ. ಸೊ ಐ ಹೈಲಿ ರೆಕಮೆಂಡ್ ದಿಸ್. ನೆಕ್ಸ್ಟ್ ಕಂಡೀಷನರ್ ಇಲ್ಲ ಹೇರ್ ಮಾಸ್ಕ್ ಹೇಳ್ಬೇಕಂತಂದ್ರೆ ಲವ್ ಬ್ಯೂಟಿ ಅಂಡ್ ಪ್ಲಾನೆಟ್ ಹೈಡ್ರೇಟ್ ಅಂಡ್ ನರಿಶ್ ರೇಂಜ್ ಹೇರ್ ಮಾಸ್ಕ್ ಬರುತ್ತೆ. ಇದ್ರ ಟೆಕ್ಸ್ಚರ್ ಎಷ್ಟು ಸಾಫ್ಟ್ ಆಗಿದೆ ಅಂತಂದ್ರೆ ನಂಗೆ ತುಂಬಾನೇ ಇಷ್ಟ. ಹಾಗೆ ಇದ್ರ ಅರೋಮಾ ಕೂಡ ತುಂಬಾನೇ ಚೆನ್ನಾಗಿದೆ. ಎಷ್ಟು ಸಾಫ್ಟ್ ಆಗಿ ನಿಮ್ ಕೂದಲನ್ನ ತುಂಬಾನೇ ಮೃದು ಮಾಡುತ್ತೆ. ಶಾಂಪೂ ಹಾಕಿ ವಾಶ್ ಮಾಡಿ ನೆಕ್ಸ್ಟ್ ನೀವು ಕಂಡೀಷನರ್ ಹಾಕಿದ್ರೆ ಅದಿನ್ನೂ ಟೆಕ್ಸ್ಚರ್ ನಿಮ್ದು ಹೋಲ್ಡ್ ಮಾಡುತ್ತೆ. ಹಾಗೆ ಸ್ಪ್ಲಿಟ್ ಎಂಡ್ಸ್ ಎಲ್ಲ ಏನೇನ್ ಬರತ್ತಲ್ಲ ಅದನ್ನೆಲ್ಲ ಅವಾಯ್ಡ್ ಮಾಡುತ್ತೆ. ಹೇರ್ ಮಾಸ್ಕ್ ಆಗ್ಲಿ ಕಂಡೀಷನರ್ಸ್ ಆಗ್ಲಿ ನಿಮ್ ಸ್ಪ್ಲಿಟ್ ಎಂಡ್ಸ್ ನೆಲ್ಲ ತುಂಬಾನೇ ಕಂಟ್ರೋಲ್ ಮಾಡುತ್ತೆ. ಸೊ ತುಂಬಾ ಡ್ರೈ ಆಗಿದೆ, ಮಾಯಿಶ್ಚರ್ ಇಲ್ಲ ಅಂತವ್ರಿಗೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಈ ಹೇರ್ ಮಾಸ್ಕ್. ಇದರಲ್ಲಿ ಕೂಡ ಹೈಬಿಸ್ಕಸ್, ನಾನು ಅವಾಗಲೇ ಲವ್ ಬ್ಯೂಟಿ ಅಂಡ್ ಪ್ಲಾನೆಟ್ ಶಾಂಪೂ ತೋರ್ಸದ್ನಲ್ಲ ಅದ್ರದ್ದೇ ರೇಂಜ್ ಇದು. ಅದು ಪ್ಲಸ್ ಇದು ಯೂಸ್ ಮಾಡಿದ್ರೆ ಜೊತೆಗೆ ಯೂಸ್ ಮಾಡಿದ್ರೆ ಅಂತೂ ಕೂದಲು ಒಂಥರ ಶೈನ್ ಬರುತ್ತೆ. ನಂಗೆ ತುಂಬಾನೇ ಇಷ್ಟ ಈ ಹೇರ್ ಮಾಸ್ಕ್ ಅಂತೂ, ನಂಗೆ ತುಂಬಾನೇ ಇಷ್ಟ. ನಾನು ತುಂಬಾನೇ ಆಯಿಲಿ ಸ್ಕ್ಯಾಲ್ಪ್ ಆದಾಗ ನ್ಯಾಚುರಲಿ ಯೂಸ್ ಮಾಡ್ತೀನಿ. ತುಂಬಾ ಡ್ರೈ ಅನ್ಸ್ದಾಗ ಲವ್ ಬ್ಯೂಟಿ ಅಂಡ್ ಪ್ಲಾನೆಟ್ ಶಾಂಪೂ ಪ್ಲಸ್ ಈ ಹೇರ್ ಮಾಸ್ಕ್ ಯೂಸ್ ಮಾಡ್ತೀನಿ. ತುಂಬಾ ಚೆನ್ನಾಗಿರೋ ಟೆಕ್ಸ್ಚರ್ ಕೊಡುತ್ತೆ, ಹಾಗೆ ಸಾಫ್ಟ್ ಮಾಡುತ್ತೆ, ಬೌನ್ಸಿ ಮಾಡುತ್ತೆ ಮೇನ್ ಆಗಿ. ಸೊ ನನಗೆ ಈ ರೇಂಜ್ ತುಂಬಾನೇ ಇಷ್ಟ ಆಯ್ತು. ಆಕ್ಚುಲಿ ಇದು ಹೊಸದಾಗಿ ಲಾಂಚ್ ಮಾಡಿರೋಂಥದ್ದು ಲವ್ ಬ್ಯೂಟಿ ಅಂಡ್ ಪ್ಲಾನೆಟ್ ಅವರು. ನನಗೆ ಈ ರೇಂಜ್ ತುಂಬಾನೇ ಇಷ್ಟ ಆಯ್ತು, ಯಾಕಂದ್ರೆ ತುಂಬಾ ಇಂಪ್ರೂವೈಸ್ಡ್ ಟೆಕ್ನಾಲಜಿಯಲ್ಲಿ ಮಾಡಿದ್ದಾರೆ ಶಾಂಪೂನ. ಸೊ ಹಾಗಾಗಿ ಈ ಹೇರ್ ಮಾಸ್ಕ್ ನ ಕೂಡ ಖಂಡಿತವಾಗೂ ಟ್ರೈ ಮಾಡಿ. ಇಷ್ಟು ನಿಮ್ಗೆ 450 ರುಪೀಸ್ ಬೀಳುತ್ತೆ. ಜಾಸ್ತಿ ಅಫೋರ್ಡಬಲ್ ಅಂತ ನಾ ಹೇಳಕ್ ಹೋಗಲ್ಲ, ಬಟ್ ಒಂದ್ಸಲಿ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ತುಂಬಾನೇ ಇಷ್ಟ ಆಗುತ್ತೆ. ನನಗೆ ತುಂಬಾ ಇಷ್ಟ ಆಗಿದೆ, ಬಿಕಾಸ್ ನನ್ ಕೂದಲು ತುಂಬಾನೇ ಡ್ರೈ ಆಗಿತ್ತು ಒಂದ್ ಟೈಮಲ್ಲಿ. ಬಟ್ ಇವಾಗ ಟೆಕ್ಸ್ಚರ್ಸ್ ತುಂಬಾನೇ ಇಂಪ್ರೂವ್ ಆಗಿದೆ ಬಿಕಾಸ್ ಆಫ್ ಆಲ್ ದಿಸ್ ಹೇರ್ ಕೇರ್ ಪ್ರಾಡಕ್ಟ್ಸ್. ಸೊ ಖಂಡಿತವಾಗೂ ಗಿವ್ ದಿಸ್ ಎ ಟ್ರೈ. ಶಾಂಪೂಸ್ ಆಯ್ತು, ಕಂಡೀಷನರ್ಸ್ ಆಯ್ತು. ನೆಕ್ಸ್ಟ್ ಹೇರ್ ಸಿರಮ್ಸ್ ಬರೋಣ. ತುಂಬಾನೇ ಹೇರ್ ಫಾಲ್ ಆಗ್ತಿದ್ರೆ, ಹೇರ್ ರೀಗ್ರೋತ್ ಆಗದೆ ಇರೋರಿಗೆ, ಇಲ್ಲಾಂದ್ರೆ ತುಂಬಾ ಬಾಲ್ಡಿನೆಸ್ ಕ್ರಿಯೇಟ್ ಆಗ್ತಿದ್ರೆ, ತುಂಬಾ ಪ್ಯಾಚಸ್ ಕ್ರಿಯೇಟ್ ಆಗ್ತಿದ್ರೆ ಅಂತವ್ರಿಗೆ ನಾನು ರೆಕಮೆಂಡ್ ಮಾಡೋದು ಪಿಲ್ಗ್ರಿಮ್ ಹೇರ್ ಗ್ರೋತ್ ಸಿರಮ್. ಈ ಸಿರಮ್ ನಂಗೆ ತುಂಬಾನೇ ಇಷ್ಟ ಆಗೋಂಥದ್ದು. ನೀವು ನನ್ನ ಫಾಲೋ ಮಾಡ್ಕೊಂಡು ಬರ್ತಿದ್ರೆ ನಿಮ್ಗೆ ಗೊತ್ತಿರ್ಬೋದು ನಾನು ಇದನ್ನ ಎಷ್ಟು ಯೂಸ್ ಮಾಡ್ತೀನಿ ಅಂತ. ಇದು ನಾನು ರೆಕಮೆಂಡ್ ಕೂಡ ಮಾಡಿದ್ದೀನಿ ನನ್ನ ಶಾರ್ಟ್ಸ್ ಅಲ್ಲಿ ಆಲ್ರೆಡಿ. ಸೊ ಖಂಡಿತವಾಗ ಅದನ್ನ ಕೂಡ ಚೆಕ್ ಮಾಡಿ. ಇದರಲ್ಲಿ ರೆಡೆನ್ಸೆಲ್ ಇದೆ, ಅನಗೇನ್ ಇದೆ. ಸೊ ಈ ಎರಡು ಏನ್ ಇಂಗ್ರೀಡಿಯೆಂಟ್ಸ್ ಇರುತ್ತಲ್ಲ ಅದು ನಮ್ಮ ಹೇರ್ ರೀಗ್ರೋತ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ನಮ್ ಕೂದಲಲ್ಲಿರೋ ಫಾಲಿಕಲ್ಸ್ ಎಲ್ಲ ಏನ್ ಡೆಡ್ ಫಾಲಿಕಲ್ಸ್ ಆಗಿರತ್ತಲ್ಲ ಅದನ್ನ ಮತ್ತೆ ರೀಗ್ರೋತ್ ಮಾಡಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ನೀವು ಲೇಟ್ 20s ಅಲ್ಲಿ ಅರ್ಲಿ 30s ಅಲ್ಲಿ ತುಂಬಾ ಹೇರ್ ಫಾಲ್ ಆಗ್ತದೆ, ಹಾಗೆ ಕೂದಲು ಮತ್ತೆ ಗ್ರೋ ಆಗ್ತಿಲ್ಲ ಅನ್ನೋರಿಗೆ ಖಂಡಿತವಾಗೂ ಈ ಹೇರ್ ಸೆರಮ್ ನಾನು ಸಜೆಸ್ಟ್ ಮಾಡ್ತೀನಿ. ರೆಗ್ಯುಲರ್ ಆಗಿ ನೀವು ಯೂಸ್ ಮಾಡ್ಬೋದು. ಇದು ಟೆಕ್ಸ್ಚರ್ ಕೂಡ ತುಂಬಾನೇ ಲೈಟ್ ವೇಟ್ ಆಗಿರುತ್ತೆ. ಸೊ ಎವ್ರಿ ನೈಟ್ ನೀವು ಇದನ್ನ ನೈಟ್ ಸ್ವಲ್ಪ ಹೇರ್ ಸೆರಮ್ನ ಹಚ್ಕೊಂಡು ಮಸಾಜ್ ಮಾಡ್ಕೊಂಡು ಸ್ಲೀಪ್ ಓವರ್ ಇಟ್ ವಿಲ್ ಕ್ರಿಯೇಟ್ ವಂಡರ್. ತುಂಬಾ ಜಾಸ್ತಿ ಹೇರ್ ಗ್ರೋತ್ ನನಗೆ ಕಂಡಿದೆ. ಬೇಬಿ ಹೇರ್ ತುಂಬಾನೇ ಗ್ರೋ ಆಗ್ತಿದೆ ನನಗೆ. ಸೊ ಜಾಸ್ತಿ ವಾಲ್ಯೂಮ್ ಇಲ್ಲ ಕೂದಲಲ್ಲಿ, ತುಂಬಾ ಸಣ್ಣ ಇದೆ ಕೂದಲು ಅನ್ನೋರು ಖಂಡಿತವಾಗೂ ಇದನ್ನ ಟ್ರೈ ಮಾಡ್ಬೋದು. ತುಂಬಾ ಹೇರ್ ಗ್ರೋತ್ ಆಗ್ಬೇಕು ಅನ್ನೋರು ಕೂಡ ಇದನ್ನ ಟ್ರೈ ಮಾಡ್ಬೋದು. ಗಿವ್ ದಿಸ್ ಎ ಟ್ರೈ, ಯು ವಿಲ್ ಸಿ ಅ ಚೇಂಜ್. ಸೊ ನೆಕ್ಸ್ಟ್ ಹೇರ್ ಕೇರ್ ಪ್ರಾಡಕ್ಟ್ ಅಲ್ಲಿ ನಾನು ಸಜೆಸ್ಟ್ ಮಾಡೋದು ಸ್ಟ್ರೀಕ್ಸ್ ಹೇರ್ ಸಿರಮ್. ಈ ಸಿರಮ್ ಏನಕ್ಕೆ ಅಂತಂದ್ರೆ, ನೀವು ಕೂದಲು ಸ್ನಾನ ಮಾಡ್ಕೊಂಡ್ ಬಂದಾದ್ಮೇಲೆ, ಇಲ್ಲ ಅಂತಂದ್ರೆ ತುಂಬಾ ಸಿಕ್ಕಾಗ್ತಿದೆ ಕೂದಲು, ಬಾಚ್ಕೊಂಡಾಗ ತುಂಬಾನೇ ಸಿಕ್ಕಾಗಿರುವಾಗ ಏನಾಗುತ್ತೆ ಕೂದಲು ಬ್ರೇಕ್ ಆಗತ್ತೆ. ಸೊ ಅದಕ್ಕೋಸ್ಕರ ನಾನು ಹೇರ್ ಸಿರಮ್ ನ ಸಜೆಸ್ಟ್ ಮಾಡ್ತೀನಿ. ಈ ಹೇರ್ ಸಿರಮ್ ಅಲ್ಲಿ ವಾಲ್ನಟ್ ಆಯಿಲ್ ಕೂಡ ಇದೆ. ಸೊ ಶೈನ್ ಆಡ್ ಮಾಡುತ್ತೆ ಕೂದಲಿಗೆ. ಸೊ ವಾಶ್ ಮಾಡಿ ನೀವು ಕಂಡೀಷನ್ ಮಾಡಿ ಒಣಗಿಸ್ಕೊಂಡ್ ಆದ್ಮೇಲೆ ಇದನ್ನ ಸ್ವಲ್ಪ ವೆಟ್ಟಿರೋ ಟೈಮಲ್ಲಿ ಇದನ್ನ ಹಚ್ಕೊಂಡ್ರೆ ಕೂದಲಿಗೆ ತುಂಬಾ ಚೆನ್ನಾಗಿರೋ ಶೈನ್ ಕೊಡುತ್ತೆ. ಹಾಗೆ ಸಿಕ್ಕ ಕೂಡ ಸಿಗಲ್ಲ ನಿಮ್ಗೆ, ಆರಾಮಾಗಿ ಈಸಿ ಆಗುತ್ತೆ ಬಾಚ್ಕೊಳಕ್ಕೆ. ಸೊ ತುಂಬಾ ಕಮ್ಮಿ ಟೈಮ್ ಇದೆ, ಕೂದಲು ಒಣಗಿಸ್ಕೊಂಡು ಅದನ್ನ ಬಾಚ್ಕೊಳಕ್ಕೆ ಟೈಮ್ ಆಗ್ತಿಲ್ಲ, ತುಂಬಾ ಸಿಕ್ಕಾಗ್ತಿದೆ ಕೂದಲು ಅಂತ ಅನ್ಸಿದಾಗ ಹೇರ್ ಸಿರಮ್ ನ ಖಂಡಿತವಾಗೂ ಟ್ರೈ ಮಾಡಿ. ಇದು ಜೆಂಟಲ್ ಆಗಿ ಕೂಡ ಇದೆ, ಜಾಸ್ತಿ ಹೆವಿನೂ ಅನ್ಸಲ್ಲ. ಸೊ 1 or 2 ಡ್ರಾಪ್ಸ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮ್ ಕೂದಲ ಮೇಲೆ. ಹೇರ್ ಸ್ಕ್ಯಾಲ್ಪ್ ಮೇಲೆ ಹಚ್ಕೊಳಕ್ ಹೋಗ್ಬೇಡಿ. ಏನೇ ಸ್ಟ್ಯಾಂಡ್ಸ್ ಇರತ್ತಲ್ಲ, ಅಂದ್ರೆ ನಿಮ್ ಲೆಂತ್ ಆಫ್ ಹೇರ್ ಏನಿರುತ್ತೆ ಅದ್ರ ಮೇಲೆ ಮಾತ್ರ ಹಚ್ಕೊಳ್ಳಿ, ಆಯ್ತಾ. ಸೊ ತುಂಬಾನೇ ಹೆಲ್ಪ್ ಮಾಡುತ್ತೆ ಈ ಹೇರ್ ಸಿರಮ್. ನೆಕ್ಸ್ಟ್ ನೀವು ತುಂಬಾನೇ ಜಾಸ್ತಿ ಕೂದಲ ಮೇಲೆ ಹೀಟ್ ಯೂಸ್ ಮಾಡ್ತೀರಾ, ಅಂದ್ರೆ ನೀವು ಜಾಸ್ತಿ ಸ್ಟ್ರೈಟ್ ಮಾಡ್ತೀರಾ ಇಲ್ಲ ಅಂತಂದ್ರೆ ಕರ್ಲ್ ಮಾಡ್ತೀರಾ ಅನ್ನೋರಿಗೆ ತುಂಬಾ ಅಫೋರ್ಡಬಲ್ ಆಗಿರೋ ಹೇರ್ ಪ್ರೊಟೆಕ್ಷನ್ ಸಿರಮ್ ಅಂದ್ರೆ ಸ್ಟ್ರೀಕ್ಸ್ ಹೇರ್ ಪ್ರೊಟೆಕ್ಷನ್ ಸಿರಮ್. ಇದರಲ್ಲಿ ಜೋಜೋಬಾ ಆಯಿಲ್ ಇದೆ. ಸೊ ಫ್ರಿಜಿನೆಸ್ ತುಂಬಾನೇ ಕಂಟ್ರೋಲ್ ಮಾಡುತ್ತೆ. ಹಾಗೆ ಇದು ನಿಮ್ ಹೀಟ್ ಪ್ರೊಟೆಕ್ಷನ್ ಇಂದ 2x ಟೈಮ್ಸ್ ರೆಡ್ಯೂಸ್ ಮಾಡುತ್ತೆ, ಆಯ್ತಾ. ಇದು ನಾನು ತುಂಬಾ ಟೈಮ್ ಇಂದ ಯೂಸ್ ಮಾಡ್ತೀನಿ. ನಾನು ನನ್ನ ಕೂದಲನ್ನ ರೆಗ್ಯುಲರ್ ಆಗಿ ಸ್ಟ್ರೈಟ್ ಮಾಡ್ತಿರ್ತೀನಿ, ಇಲ್ಲ ಕರ್ಲ್ ಮಾಡ್ತಿರ್ತೀನಿ ಫಂಕ್ಷನ್ಸ್ಗೆ ಅದಕ್ಕೆ ಇದಕ್ಕೆ ಅಂತ. ಸೊ ತುಂಬಾ ಅಫೋರ್ಡಬಲ್ ರೇಂಜಸ್ ಅಲ್ಲಿ ನೀವು ಹೇರ್ ಪ್ರೊಟೆಕ್ಷನ್ ಸಿರಮ್ ಬೇಕಂತಂದ್ರೆ ಖಂಡಿತವಾಗೂ ಇದನ್ನ ಟ್ರೈ
ಮಾಡಿ. ಇದು ಇದರ ಸ್ಪ್ರೇ ಬಾಟ್ಲಲ್ಲಿ ಬರುತ್ತೆ. ಸೊ ತುಂಬಾ ಈಸಿ ಆಗುತ್ತೆ, ಜಸ್ಟ್ ಸ್ಪ್ರೇ ಮಾಡ್ಕೊಂಡು ಸ್ಟ್ರೈಟ್ ಮಾಡ್ಕೊಳೋದು ಅಷ್ಟೇನೆ. ತುಂಬಾ ಏನು ಹೇರ್ ಪ್ರೊಟೆಕ್ಷನ್ ಸಿರಮ್ ನಿಮ್ಗೆ ಮಾರ್ಕೆಟ್ ಅಲ್ಲಿ ಸಿಗುತ್ತೆ, ಬಟ್ ಅಫೋರ್ಡಬಲ್ ರೇಂಜ್ ಅಲ್ಲಿ ನಿಮ್ಗೆ ಹೇರ್ ಪ್ರೊಟೆಕ್ಷನ್ ಸಿರಮ್ ಬೇಕಂತಂದ್ರೆ ಖಂಡಿತವಾಗೂ ಗೋ ಫಾರ್ ಸ್ಟ್ರೀಕ್ಸ್. ಸೊ ಈ ಎಲ್ಲ ಹೇರ್ ಕೇರ್ ಪ್ರಾಡಕ್ಟ್ಸ್ ನಾನು ಯೂಸ್ ಮಾಡಿ ನಿಮಗೆ ಸಜೆಸ್ಟ್ ಮಾಡ್ತಾ ಇದೀನಿ. ಸೊ ನಿಮ್ ಹೇರ್ ಪ್ರಾಬ್ಲಮ್ಸ್ ಪ್ರಕಾರವಾಗಿ ನೀವು ಪರ್ಚೇಸ್ ಮಾಡಿ ಈ ಪ್ರಾಡಕ್ಟ್ಸ್ ನ. ಎಲ್ಲ ಪ್ರಾಡಕ್ಟ್ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಆ ಲಿಂಕ್ ಯೂಸ್ ಮಾಡ್ಕೊಂಡು ನೀವು ಪರ್ಚೇಸ್ ಮಾಡ್ಬೋದು. ಸೊ ಈ ವಿಡಿಯೋ ಹೇಗೆ ಅನ್ಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ಬೇರೆ ಯಾವ ರೀತಿ ವಿಡಿಯೋಸ್ ನಿಮಗೆ ಬೇಕು ಅಂತ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಖಂಡಿತವಾಗೂ ಮಾಡ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಖಂಡಿತವಾಗೂ ಮರಿಬೇಡಿ. ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಅಲ್ಲಿ. ಬೈ.